ಮಾರ್ಚ್ 2ರಿಂದ ಉಪವಾಸ ಸತ್ಯಾಗ್ರಹ ಮಾಡೋದಕ್ಕೆ ಇದೀಗ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಸದ್ಯಕ್ಕೆ ಮುಷ್ಕರ ಇಲ್ಲ, ಮುಷ್ಕರಕ್ಕೆ ಬದಲಾಗಿ ಉಪವಾಸ ಸತ್ಯಾಗ್ರಹವನ್ನ ಮಾಡುವಂತಹ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಮಾರ್ಚ್ 2ನೇ ತಾರೀಕಿನಿಂದ ಇನ್ನು ಮುಂದೆ ಉಪವಾಸ ಸತ್ಯಾಗ್ರಹ. ಸದ್ಯಕ್ಕೆ ಮುಷ್ಕರ ಕೈಬಿಡೋದಕ್ಕೆ ಕ್ರಿಯಾ ಸಮಿತಿ ನಿರ್ಧಾರ ಕೈಗೊಂಡಿದ್ದು 10 ದಿನಗಳ ಕಾಲ ಗಡುವು ನೀಡಿದ್ದಾರೆ ಜಂಟಿ ಕ್ರಿಯಾ ಸಮಿತಿಯವರು. ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಈ ನಿರ್ಧಾರವನ್ನ ಕೈಗೊಂಡಿದ್ದು ಬಜೆಟ್ಗೂ ಮುನ್ನವೇ ಉಪವಾಸ ಸತ್ಯಾಗ್ರಹ ನಡೆಯಲಿದೆ. ಈ ಉಪವಾಸ ಸತ್ಯಾಗ್ರಹಕ್ಕೆ ವಿಭಾಗವಾರು ಸತ್ಯಾಗ್ರಹ ನಡೆಯುತ್ತೆ. ಮೊದಲು ಹಾಸನ, ಚಿಕ್ಕಮಗಳೂರು ಜಿಲ್ಲೆಯಿಂದ ಪ್ರತಿಭಟನೆ ಮಾಡ್ತಾರೆ. ಜೊತೆಗೆ ಬೆಂಗಳೂರಲ್ಲೂ ಕೂಡ ಹೋರಾಟವನ್ನ ನಡೆಸಲಿದ್ದಾರೆ. ಈಗಾಗಲೇ ಒಂದಷ್ಟು ಬೇಡಿಕೆಗಳನ್ನ ಏನು ಇಟ್ಟಿದ್ರು ಆ ಬೇಡಿಕೆಗಳಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಸಿಕ್ಕಿಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಮುಷ್ಕರವನ್ನ ಕೈಬಿಟ್ಟಿದ್ದಾರೆ. ಆದ್ರೆ ಹೋರಾಟವನ್ನ ಕೈಗೊಳ್ತಾರೆ. ಮಾರ್ಚ್ 2ರಿಂದ ಉಪವಾಸ ಸತ್ಯಾಗ್ರಹಕ್ಕೆ ನಿರ್ಧಾರವನ್ನ ಮಾಡಲಾಗಿದ್ದು ಸದ್ಯಕ್ಕೆ ಮುಷ್ಕರ ಕೈ ಬಿಡಲು ಜಂಟಿ ಕ್ರಿಯಾ ಸಮಿತಿ ನಿರ್ಧಾರವನ್ನ ಕೈಗೊಂಡಿದೆ. ಈ ಬಿಕ್ಕಟ್ಟು ಹಾಗೆ ಮುಂದುವರೆದಿರುವುದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಕಾರಣ ನಾವೇನು ಬೇಡಿಕೆಗಳನ್ನ ಇಟ್ಟಿದ್ವಿ ಅದನ್ನ ಈ ಸರ್ಕಾರದ ಮೂಲಕ ಅಥವಾ ಇಲ್ಲಿ ಯಾವ ರೀತಿಯಾಗಿ ಅದಕ್ಕೆ ಪರಿಹಾರ ಕೊಡಬೇಕಾಗಿತ್ತು ಅದನ್ನ ಕೊಟ್ಟಿಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ದಯವಿಟ್ಟು ನಂಬಿಕೆ ಇದೆ. ನಂಬಿಕೆ ಇದೆ. ನಂಬಿಕೆ ಇಡದಿದ್ರೆ ಇದಕ್ಕೆ ಅರ್ಥ ಇರೋದಿಲ್ಲ. ನಂಬಿಕೆ ಇದೆ. ಇಲ್ಲಿಂದ ಬಂದವ್ರೆ, ಈಗ ಇದಕ್ಕೆ ಬಂದಿದ್ದೀವ. ಈಗ ಸಭೆ ಮುಕ್ತಾಯ ಆಗಿದೆ. ದಯವಿಟ್ಟು ಬೇಕು 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 ಹೋರಾಟ ಹೋರಾಟ ಮುಂದುವರಿಯುತ್ತೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಿ. ಬೆಂಗಳೂರು ಚಲೋ ಯಶಸ್ವಿಯಾಗಿದೆ. ಮಾರ್ಚ್ 2ರಿಂದ ಮತ್ತೆ ಒಳ್ಳೆಯ ಕಾರ್ಯಕ್ರಮ ಶುರುವಾಗುತ್ತೆ. ಮಾತಾಡ್ರಿ, ಮಾತಾಡ್ತಿದ್ರಲ್ಲ ಏನಂತ ಮಾತಾಡ್ತಾ ಹೋಗ್ತೀವಿ, ವಿರೋಧ ಮಾಡ್ಕೊಂಡು. ಸರ್ಕಾರದ ನಿರ್ಧಾರಕ್ಕೆ ಸಾರಿಗೆ ನೌಕರರು ಒಪ್ತಾ ಇಲ್ಲ, ಆ ರಾಜ್ಯ ಸರ್ಕಾರ ಒಂದ್ ಕಡೆ ನಿಲುವು ಸಡಿಲಿಸಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಇದೀಗ ಹೋರಾಟವನ್ನ ಕೈಬಿಟ್ಟಿಲ್ಲ, ಆದ್ರೆ ಮುಷ್ಕರವನ್ನ ಕೈಬಿಟ್ಟಿದ್ದಾರೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ 10 ದಿನಗಳ ಗಡುವನ್ನ ಕೊಟ್ಟಿದ್ದಾರೆ ಇದೀಗ ನೌಕರರು. ಅದರಲ್ಲೂ ಕೂಡ ಜಂಟಿ ಕ್ರಿಯಾ ಸಮಿತಿ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನು ಕೈಗೊಂಡಿದ್ದು. ಆದ್ರೆ ಈ ನಿರ್ಧಾರಕ್ಕೆ ಅಲ್ಲಿದ್ದಂತಹ ನೌಕರರು ಒಂದಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನೆಷ್ಟು ದಿನಗಳ ಕಾಲ ಗಡುವು ಕೊಡ್ತೀರಿ ನೀವು ಅನ್ನುವ ಪ್ರಶ್ನೆಯನ್ನ ಕೂಡ ಅಲ್ಲಿ ನೌಕರರು ಕೇಳಿದ್ದಾರೆ. ಅದಕ್ಕೆ ಹೇಳಿದ್ದಾರೆ ಜಂಟಿ ಕ್ರಿಯಾ ಸಮಿತಿಯವರು, ಇದು ನಿಂತ ಹೋರಾಟ ಅಲ್ಲ, ಅಥವಾ ಈ ಮುಷ್ಕರವನ್ನ ನಾವು ಕೈಬಿಟ್ಟಿದ್ದೀವಿ ಅನ್ನುವಂತಹ ಕಾರಣಕ್ಕೆ ಈ ಒಂದು ಹೋರಾಟ ಇಲ್ಲಿಗೆ ನಿಂತಿದೆ ಅನ್ನೋದು ಅರ್ಥ ಅಲ್ಲ. ಇದು ಕೇವಲ ಗಡುವನ್ನ ಕೊಡೋದಕ್ಕೆ ನಾವು ಮುಷ್ಕರವನ್ನ ಕೈಬಿಟ್ಟಿದ್ದೇವೆ. ಕೇವಲ 10 ದಿನಗಳ ಕಾಲ ಅವರಿಗೆ ಸಮಯಾವಕಾಶವನ್ನ ಕೊಟ್ಟಿರುವುದು. 10 ದಿನಗಳಲ್ಲೇ ನಿರ್ಧಾರವನ್ನ ಕೈಗೊಳ್ಳಬೇಕು. ಮಾರ್ಚ್ 2ನೇ ತಾರೀಕಿನಿಂದ ನಾವು ಉಪವಾಸ ಸತ್ಯಾಗ್ರಹವನ್ನ ಮಾಡ್ತೀವಿ ಅನ್ನುವಂತಹ ಒಂದು ನಿರ್ಧಾರವನ್ನ ಕೂಡ ಈಗ ತೆಗೆದುಕೊಳ್ಳಲಾಗಿದೆ. ಆದರೆ ಸದ್ಯಕ್ಕೆ ಅಂತೂ ಇದೀಗ ಮುಷ್ಕರವನ್ನ ಕೈಬಿಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ಈಗ ನೇರ ಸಂಪರ್ಕದಲ್ಲಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಈಗಾಗಲೇ ರಾಜ್ಯ ಸರ್ಕಾರವೂ ಕೂಡ ಇಲ್ಲಿ ನಿಲುವು ಸಡಿಲಿಸಿಲ್ಲ, ಅವರ ಬೇಡಿಕೆಗಳು ಈಡೇರಿಲ್ಲ. ಬಟ್ ಈಗ ಒಂದು 10 ದಿನಗಳ ಗಡುವನ್ನ ಕೊಟ್ಟಿದ್ದಾರೆ. ಆ ಒಂದು 10 ದಿನಗಳಲ್ಲಿ ರಾಜ್ಯ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆಯಾ ಅನ್ನೋದು ಒಂದಾದ್ರೆ ಮುಂದಿನ ಹೋರಾಟ ಹೇಗೆ?
ನವತೇಜನ್, ಪ್ರಮುಖವಾಗಿ ನಾಳೆಯಿಂದ KSRTC ನೌಕರರ ಮುಷ್ಕರ ಇರುತ್ತಾ ಇಲ್ವಂತ ಏನು ಪ್ರಶ್ನೆಗಳು ಉದ್ಭವ ಆಗಿತ್ತಲ್ಲ, ಈಗ ತಾತ್ಕಾಲಿಕವಾಗಿ ಒಂದು ನಿರ್ಧಾರವನ್ನ ಜಂಟಿ ಕ್ರಿಯಾ ಸಮಿತಿ ಪ್ರಕಟವನ್ನು ಮಾಡಿದೆ. ಮಾರ್ಚ್ 2ರವರೆಗೂ ಸರ್ಕಾರಕ್ಕೆ ಒಂದು ಗಡುವನ್ನ ಕೊಡೋದಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿರುವಂತ ಕಾರಣಕ್ಕಾಗಿ ನಾಳೆಯಿಂದ ಯಾವುದೇ ರೀತಿಯ ಮುಷ್ಕರವನ್ನ ಮಾಡೋದಿಲ್ಲ ಅನ್ನುವಂಥದ್ದನ್ನ ಜಂಟಿ ಕ್ರಿಯಾ ಸಮಿತಿಯ ಒಂದು ಸಂಘಟನೆಯವರು ಹೇಳಿರ್ತಕ್ಕಂಥದ್ದು. ಆದ್ರೆ ಈಗಾಗಲೇ ಫ್ರೀಡಂ ಪಾರ್ಕ್ ಮೇಲೆ ನಡೆದಿರ್ತಕ್ಕಂಥ ಪ್ರತಿಭಟನೆಯ ವೇಳೆ ಒಂದಿಷ್ಟು ನೌಕರರು ಕೂಡ ಜಂಟಿ ಕ್ರಿಯಾ ಸಮಿತಿಯ ಈ ಒಂದು ನಿರ್ಧಾರಕ್ಕೆ ಅಪಸ್ವರವನ್ನು ಸಂಪರ್ಕದಲ್ಲಿ ಮಾಹಿತಿಯನ್ನು ಪಡ್ಕೊಳ್ತೀವಿ. ಅಂತದ್ರಲ್ಲಿ ಇವರು ಜೇಬಿಂದ ಸರ್ಕಾರದವ್ರು ಕೊಡ್ತಾ ಇಲ್ಲ, ನಮ್ಮ ಹಣನ ಅವ್ರು ನಮಗೆ ಕೊಡ್ತಾ ಇರೋದು, ಬೇರೆ ಅವ್ರಿಗೆ ಹಣದಿಂದ ಕೊಡ್ತಾ ಇಲ್ಲ. ಅಗ್ರಿಮೆಂಟ್ 24ರಿಂದ ಕೊಡ್ಬೇಕಾಯ್ತು, 25ರಿಂದ ಕೊಡ್ತೀನಿ ಅಂತಾರೆ. ಅದು ಆಗಲ್ಲ, ನಮ್ಗೆ ಬೇಕೇ ಬೇಕು ಇವಾಗ, ನಮ್ಗೆ ಇವಾಗೇ ಬೇಕು ಇವಾಗ. ಈಗ ಜಂಟಿ ಕ್ರಿಯಾ ಸಮಿತಿ ಹೇಳೋದು ಉಪ ಸತ್ಯಾಗ್ರಹ ಮಾಡೋಣ ಅಂತ ಹೇಳ್ತಾರಲ್ಲ, ಅದಕ್ಕೆ ನಾವು ಉಪ ಸತ್ಯಾಗ್ರಹಕ್ಕೆ ಕೂತ್ಕೋತೀವಿ ಬೇಕಾರೆ, ಅದಕ್ಕೆ ರೆಡಿ ನಾವು. ಅವ್ರೇನಾರ ಸೂಟ್ ಕೇಸ್ ಇಟ್ಕೊಂಡು ಇದ್ ಮಾಡ್ಕೋತೀವಿ ಅಂದ್ರೆ ಆಗ್ತಾ ಇಲ್ಲ, ನಾವು ಅದಕ್ಕೆ ಒಪ್ಪಲ್ಲ. ನಾವು ಒಬ್ಬ ತಗೊಂಡು ನಾವೇನ್ ಮಾಡಕ್ಕಾಗ್ತದೆ, ಒಬ್ಬ ಏನೋ ಮಾಡಿ ಏನ್ ಮಾಡಕ್ಕಾಗ್ತದೆ. ನಮಗೆ ಅದಕ್ಕೆ ನಮಗೆ ಬೇಕು, ನಮ್ಮ ಹೆಂಡತಿ ಮಕ್ಕಳು ಸಾಕಾಯ್ತಲ್ಲ, ನಮ್ಗೆ ಬೇಕು, ನಮ್ಗೆ ನಮ್ಮ ಅಮೌಂಟ್ ಬೇಕು, ಎಲ್ಲರೂ ಬೇಕು, ನಮ್ಗೆ ಎಲ್ಲ ಸವಲತ್ತು ಕೊಡ್ಬೇಕು. ನಮಗೆ ಏನ್ ಹೇಳಿದ್ರಲ್ಲ ಡಿಸಿಷನ್, ಅದನ್ನ ಒಪ್ತೀರಾ ನೀವು? ನಮಗೆ ಗೊತ್ತಿಲ್ಲ, ವಿಚಾರ ಗೊತ್ತಿಲ್ಲ ನಮ್ಗೆ, ನಾವು ಒಪ್ಪಕ್ಕೆ ಆಯ್ತಲ್ಲ. ನಮ್ಗೆ ನಾಳೆ ಬೇಕು, ನಾಳೆ ಸ್ಟ್ರೈಕ್ ಆಗಬೇಕಾರೆ. ಹೇಳಿ ಸರ್. ನೋಡಿ, ಜಂಟಿ ಕ್ರಿಯಾ ಸಮಿತಿ ಏನು ಕ್ಯಾಮ್ರಾ ನೋಡಿ, ಬಿಡಿ ಕೈ ಬಿಡಿ. ಜಂಟಿ ಕ್ರಿಯಾ ಸಮಿತಿ ಏನ್ ತೀರ್ಮಾನ ತಗೊಂಡಿತ್ತೋ ಅದಕ್ಕೆ ನಾವು ಎಲ್ಲರೂ ಬದ್ಧವಾಗಿದ್ದೀವಿ. ಜಂಟಿ ಕ್ರಿಯಾ ಸಮಿತಿ ಏನ್ ಹೇಳುತ್ತೋ ಮುಂದೆ ಅದನ್ನ ನಡ್ಕೊಂತೀವಿ ನಾವು. ಈಗ ನಮಗೆ ಸರ್ಕಾರ ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ಬಂದ್ಬಿಟ್ಟು ಕಾಲಾವಕಾಶ ಕೇಳಿದೆ, ಅದಕ್ಕೆ ಜಂಟಿ ಕ್ರಿಯಾ ಸಮಿತಿಯವರು ಒಪ್ಪಿಕೊಂಡಿದ್ದಾರೆ, ಅದಕ್ಕೆ ನಮಗೆ ಒಪ್ಪಿಗೆ ಇದೆ. ತಾವೇನ್ ಹೇಳ್ತೀರಿ ಸರ್? ಸರ್, ಖಂಡಿತ ನಾವು ಅವ್ರ ದುಡ್ಡು, ಸರ್ಕಾರ ದುಡ್ಡು ಕೇಳ್ತಾ ಇಲ್ಲ. ನಾವೇನು ಕಷ್ಟಪಟ್ಟಿದ್ದೀವಿ, 37 ವರ್ಷ ಸರ್ವಿಸ್ ಮಾಡಿ ಕಷ್ಟಪಟ್ಟಿದ್ದೀವಿ. ನಾವು ಕಷ್ಟಪಟ್ಟ ದುಡ್ಡು ನಮಗೆ ಕೊಡ್ಬೇಕಷ್ಟೇ, ಅವ್ರ ಕೈಯಿಂದ ಏನು ಕೇಳ್ತಾ ಇಲ್ಲ. ಆದ್ರಿಂದ ಮಾನ್ಯ ಸರ್ಕಾರದವರು, ಸಿದ್ದರಾಮಯ್ಯ ಆಗಿರ್ಬೋದು, ರಾಮರೆಡ್ಡಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಮ್ಮ ಕಷ್ಟ ಏನಿದೆ ಸ್ಪಂದಿಸಿ 1/1/24ರಿಂದ ವೇತನ ಪರಿಷ್ಕರಣೆ, ಆಮೇಲೆ 32 ತಿಂಗಳು ಅಧಿಯಸ್ಸು ಅಷ್ಟೇ ಕೇಳ್ತಾರೆ. ಈಗ ಮುಷ್ಕರ ನಾಳೆಯಿಂದ ಏನಿರಲ್ಲ, ಸತ್ಯಾಗ್ರಹ ಇರೋದು, ಧರಣಿ ಸತ್ಯಾಗ್ರಹ. ಇದಕ್ಕೆ ನಿಮ್ ಸಮ್ಮತಿ ಇದೆಯಾ? ಖಂಡಿತ ಇದೆ, ಖಂಡಿತ ನ್ಯಾಯ ಇದೆ. ಸರ್, ನಮಗೆ ಸರ್ಕಾರದಿಂದ ನ್ಯಾಯ ದೊರಕಿಲ್ಲ, ಆದ್ರೂ ಕೂಡ ನಮ್ಮ ಜಂಟಿ ಕ್ರಿಯಾ ಸಮಿತಿಯಿಂದ ನೌಕರರಿಗೆ 10 ದಿವಸ ಸಮಯನ ಕೊಟ್ಟು ನಮ್ಮನ್ನ ಕರೆದು ಮಾತಾಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಒಪ್ಕೊಂಡು ಇದು ಮಾಡೋಣ. 10 ದಿವಸ ಅಂತ ಅವ್ರು ಹೇಳಿದ್ದಾರೆ, ಅದ್ರ ಮೇಲೆ ನಾವು ಕಾಯೋಣ. ಆದ್ರೂ ಕೂಡ ಅವರು ಸರ್ಕಾರ ಅರ್ಥ ಮಾಡ್ಕೋಬೇಕು. KSRTCಲಿ ಕರ್ತವ್ಯ ನಿರ್ವಹಿಸ್ತಾ ಇರೋರು ಯಾವುದೇ IAS ಆಫೀಸರ್ ಮಕ್ಕಳಲ್ಲ, ರಾಜಕಾರಣಿ ಮಕ್ಕಳಲ್ಲ, ಬಡ ರೈತರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು. ಡ್ರೈವರ್ ಆಗಿರೋರು ಯಾರು ರಾಜಕಾರಣಿ ಮಕ್ಕಳು ಡ್ರೈವರ್ ಆಗಿಲ್ಲ ಸರ್. ರಾಜಕಾರಣಿಗಳು ಕೋಟಿ ಖರ್ಚು ಮಾಡಿ ಎಲೆಕ್ಷನ್ ಗೆಲ್ತಾರೆ, ಆಮೇಲೆ ಬಂದು ಅವ್ರ ಸಂಬಳ ಹೆಚ್ಚಿಗೆ ಮಾಡ್ಕೊಳ್ತಾರೆ ವಿಧಾನಸೌಧದಲ್ಲಿ. ಅದನ್ನ ಯಾರನ್ನ ಕೇಳ್ತಾರ? ಯಾರನ್ನೂ ಕೇಳಲ್ಲ. ನಾವು ನಮ್ಮ ಸಂಬಳ ಬೇಕು ಅಂದ್ರೆ ರಾಜಕಾರಣಿಗಳು ಕೇಳಬೇಕು, ಅಂತ ಪರಿಸ್ಥಿತಿನೂ ಬಂದಿದೆ. ಆದ್ರೂ ಕಾಯೋಣ, ನೋಡೋಣ. ಈಗ ನೆನ್ನೆ ಹೇಳಿದಾರಲ್ಲ ನಮ್ಮ ಉಪಮುಖ್ಯಮಂತ್ರಿಗಳು ನೆನ್ನೆ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ? ನಾವು ಸರ್ಕಾರ ಸಂಕಷ್ಟದಲ್ಲಿದೆ ಅಂತ. ಸರ್ಕಾರ ಸಂಕಷ್ಟಕ್ಕೆ ಹೋಗಕ್ಕೆ KSRTC ಕಾರ್ಮಿಕರು ಕಾರಣನ? ಇವ್ರನ್ನ ಸರ್ಕಾರ ಸಂಕಷ್ಟಕ್ಕೆ ಹೋಗೋಕೆ KSRTC ಕಾರ್ಮಿಕರು ಕಾರಣನ? ನಾವು ತಿಳಿದೀವ? ನಾವು ಅವ್ರು ಮಾಡಿರೋ ಶಕ್ತಿ ಯೋಜನೆನ ಫಲಪ್ರದ ಮಾಡಿದೀವ ಇಲ್ವಾ? ನೀವಿದ್ದೀರಾ ಅಲ್ವಾ ವಿಡಿಯೋದವರು? ಹೇಳಿ, ಮೀಡಿಯಾದವ್ರು ನೀವು ಹೇಳಿ, ನಾವು ಗೆಲ್ಸಿದೀವ ಇಲ್ವಾ ಅವ್ರ ಶಕ್ತಿ ಯೋಜನೆನ? ಅವರಿಂದ ಓಕೆ ಅಲ್ಲ, 11 ಗಂಟೆಯಿಂದ ಬಜೆಟ್ ಅಲ್ಲಿ ಇರ್ತಾರೆ. KSRTC MD ಅವರಿಗೆ ಯಾವುದೇ ಬಜೆಟ್ ಇಲ್ಲ. ಬಜೆಟ್ ಅಧಿವೇಶನ ಶುರು ಆದ್ಮೇಲೆ ಅವ್ರು ಬಿಸಿ ಆಗ್ತಾರೆ. ಅದಕ್ಕೆ ಮುಂಚೆ ಮಾತುಕತೆ ಕರೆದ್ರೆ ನಾವು ಹೋಗಿ ಮಾತಾಡ್ತೀವಿ. ಏನು ಒಂದೇ ಮೀಟಿಂಗ್ ಅಲ್ಲಿ ಏನು ಇತ್ಯರ್ಥ ಆಗೋದಿಲ್ಲ. ಅದರಿಂದ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ನಾವು ಅವ್ರನ್ನ ವಿನಂತಿ ಮಾಡ್ಕೊಂಡ್ವಿ, ನೀವೊಂದು ಮೀಟಿಂಗ್ ಕರೀರಿ ಅಂತ. ಅವ್ರೇನು ಹೇಳಿದ್ದಾರೆ, ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹತ್ರ ಮಾತಾಡಿ ನಿಮ್ಗೊಂದು ಡೇಟ್ ಕೊಟ್ಬಿಡ್ತೀನಿ ಸದ್ಯದಲ್ಲೇ ಅಂದರು. ಸೊ ಅದರಿಂದ ತಾಳ್ಮೆ ಇಲ್ಲದೆ ಇದ್ರೆ ಇಷ್ಟು ದೊಡ್ಡ ಜನಸಮುದಾಯನ, ಒಂದು ಸಂಘಟನೆನ ಲೀಡ್ ಮಾಡೋದು ಸುಲಭ ಅಲ್ಲ. ತಾಳ್ಮೆ ಕೆಟ್ಟರೆ ಏನಾಗುತ್ತೆ? ಅಕಸ್ಮಾತ್ ಇವತ್ತೊಂದು ಜನ, ಒಂದು ಸೆಕ್ಷನ್ ಆಫ್ ದಿ ವರ್ಕರ್ಸ್ ಇಮಿಡಿಯೇಟ್ಲಿ ಅನೌನ್ಸ್ ಮಾಡಿ ಅಂದ್ರು. ಅನೌನ್ಸ್ ಮಾಡಿದ್ರೆ ಏನಾಗುತ್ತೆ? 21ನೇ ಇಸ್ವಿಲಿ ಆಗಿದ್ದಾಗುತ್ತೆ. ಸರ್ಕಾರ ನಿಮ್ಮ ಹತ್ರ ಮಾತುಕತೆ ಮಾಡ್ತೀವಿ ಅಂತ ಹೇಳಿದ್ರು ನೀವು ಆ ಅವಕಾಶ ಉಪಯೋಗಿಸ್ಕೊಳ್ಳದೆ ನೀವು ಏಕಾಏಕಿ ಸ್ಟ್ರೈಕ್ ಮಾಡ್ತೀವಿ ಅಂದ್ರೆ ಏನಾಗುತ್ತೆ? ಅದರಿಂದ ನಾವು ಹಳಿ ತಪ್ಪಬಾರ್ದು.
ಈಗಾಗಲೇ ಮಾಡಿರ್ತಕ್ಕಂಥ ಹೋರಾಟಕ್ಕೆ ಭಾಗಶಃ ಪ್ರತಿಫಲ ಸಿಕ್ಕಿದೆ. ನಾವು ಇದನ್ನ ಉಳಿಸ್ಕೊಂಡು ಈಗ ಪಡಿಬೇಕಾಗಿರೋದಕ್ಕೆ ಹೋರಾಟ ಮುಂದುವರಿಸ್ತೀವಿ. ಅದರಿಂದ ನಾವು ಯಾವುದೇ ಡಿಮಾಂಡ್ಗಳನ್ನ ಕಾಂಪ್ರಮೈಸ್ ಮಾಡಿಲ್ಲ. ಮತ್ತು ಅಟ್ ದಿ ಸೇಮ್ ಟೈಮ್ ಪಬ್ಲಿಕ್ ಅವರನ್ನ ನಾವು ವಿ ಆರ್ ನಾಟ್ ಹೋಲ್ಡಿಂಗ್ ದೆಮ್ ಟು ರ್ಯಾನ್ಸಮ್. ಅದರಿಂದ ನಾವು ಜವಾಬ್ದಾರಿಯುತವಾಗಿ ನಡ್ಕೊಂಡಿದ್ದೀವಿ. ಅದರಿಂದ ಜನಗಳ ಆಕ್ರೋಶ ಇಮಿಡಿಯೇಟ್ ಆಗಿ ನೀವು ಕಾರ್ಯಕ್ರಮ ಕೊಡಬೇಕು ಅನ್ನುವಂಥ ಆಕ್ರೋಶ ನಮ್ಗೆ ಅರ್ಥವಾಗುತ್ತೆ. ಅವ್ರ ಭಾವನೆಗಳನ್ನು ಗೌರವಿಸ್ತೀವಿ ನಾವು. ಅಟ್ ದಿ ಸೇಮ್ ಟೈಮ್ ಇಡೀ ಸಾರಿಗೆ ನೌಕರರು 1,15,000 ಜನನು ಆ ಮನಸ್ಥಿತಿಗೆ ಬರೋದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಡ್ರಿ ಅಂತ ನಾವು ತಮ್ಮ ಮೂಲಕ ಸರ್ಕಾರನ ಮತ್ತೆ ಆಡಳಿತ ವರ್ಗನ ನಾವು ವಿನಂತಿ ಮಾಡ್ತೀವಿ.